ಕೋಣೆಲಿದ್ದು. ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ಕೆಲಸ ಮಾಡುವಾಗಲೇ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡೆ. ಬ್ಲಾಗ್ ಸ್ಟಾರ್ಟ್ ಮಾಡೋದೇ ಇದ್ದರೆ ಏನಾದರೂ ವಿಷಯ ಹಿಡ್ಕೊಂಡು ಆಮೇಲೆ ಇಡೀ ದಿವಸ ಬ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ. ಒಮ್ಮೆ ಈ ಥರ ನಮಸ್ಕಾರ ಅಂತ ಸ್ಟಾರ್ಟ್ ಮಾಡಿಬಿಟ್ರೆ ಓಕೆ, ಈ ಕಂಟೆಂಟ್ ಹೇಳಬಹುದು, ಇದನ್ನು ಕಂಟೆಂಟ್ ಮಾಡ್ಬೋದು, ಈ ವಿಷಯವನ್ನು ಹಂಚಿಕೊಳ್ಬೋದು ಅಂತ ತಲೆಗೆ ಬರ್ತದೆ. ನನಗೊಬ್ಬಳಿಗೆ ಹಾಗೆ ಅಥವಾ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಹಾಗೆ ಅಂತ ನನಗೆ ಗೊತ್ತಿಲ್ಲ. ಸಾಕು ರಮೇಶ್ ಇದ್ದು ನಿನ್ನೆ ಇಂದೋನೇಷ್ಯ ಕೇಳಿಲ್ಲೇ. ಆಯ್ತಾ, ಇಲ್ಲಿ ಕೂತು ನಿನ್ನೆ ಅವಳ ಗೊಂಬೆಯನ್ನು ಸ್ನಾನ ಮಾಡಿಸಿದ್ದಲ್ಲ, ನೋಡಿರ್ಬೋದು ನೀವು ವ್ಲಾಗಲ್ಲಿ. ಹಾಗಾದ್ರೆ ವಾಪಸ್ ತಿಳ್ಕೊಂಡು ಬಂದಿದ್ದಾಳೆ ಸ್ನಾನ ಮಾಡಿಸುವ ಅಂತ ಹೇಳಿ. ಇದೊಂದು ನಂದು ಗೋಲ್ಡ್ ಸ್ಟಡ್ ಆಯಿತಾ, ಅನಾಮಲ್ ಡಿಸೈನ್ ಇತ್ತು, ಒಂಥರ ಪೇಂಟಿಂಗ್ ಡಿಸೈನ್ ಇತ್ತು, ಪಿಕಾಕ್ ಇದ್ದಿದ್ದು. ಇಲ್ಲಿ ನೋಡಿ, ಇದು ಸ್ವಲ್ಪ ಗ್ರೀನ್ ಕಾಣ್ತಾ ಇರ್ಬೋದು ನಿಮಗೆ. ನಾನು ಸೈಡಲ್ಲಿ ಪಿಕ್ ಹಾಕಿರ್ತೇನೆ. ನಾನಲ್ಲಿ ಕರೆಕ್ಟ್ ಪಿಕ್ ಈಗ ಎಲ್ಲಿ ಅಂತ ಗೊತ್ತಿಲ್ಲ, ಸಿಕ್ಕಿದ್ದನ್ನೊಂದು ಹಾಕ್ತೇನೆ ನೋಡಿ, ಆಯಿತಾ. ನನ್ನ ಮಗನ ನಾಮಕರಣದ ದಿವಸ ಥ್ಯಾಂಕ್ ಯು ಹಾಕಿದ್ದನ್ನು ಹಾಕ್ತೇನೆ. ಫೋಟೋ ಸೈಡಲ್ಲಿ ನೋಡಿ ಗೊತ್ತಾಗ್ಬೋದು. ಇದನ್ನು ನಾನು ತಗೊಳ್ಳುವಾಗ ಉಂಟಲ್ಲ, ತೋರಿಸು ಬೇಬಿ, ಥ್ಯಾಂಕ್ ಯು. ಈ ಸ್ಟಡ್ಡನ್ನು ನಾನು ತಗೊಳ್ಳುವಾಗ ಉಂಟಲ್ಲ, ನಾನು ಕೇಳಿದ್ದೆ ಇಫ್ ಇನ್ ಕೇಸ್ ಡೈಲಿ ವೇರೆಲ್ಲ ಹಾಕಿದರೆ ಅದು ಪೇಂಟ್ ಹೋಗೋದಿಲ್ಲಲ್ಲ ಅಂಥೇಳಿ. ಅವರು ಇಲ್ಲ ಅಂತ ಹೇಳಿದರು. ನಾನೊಂದು ಸ್ವಲ್ಪ ಸಮಯ ಅನಿವಾರ್ಯವಾಗಿ ಡೈಲಿ ವೇರ್ ಅಂಥೇಳಿ ಯೂಸ್ ಮಾಡಿದೆ ಅದನ್ನು. ಅದು ಎಂಥ ಪೇಂಟ್ ಎಲ್ಲ ಎದ್ದು ಹೋಯಿತು. ಅದರ ಬ್ಯೂಟಿ ಅಂತ ಹೇಳ್ತೇವಲ್ಲ, ಆ ಸ್ಟಡ್ಡಿದ್ದು ಅದು ಹೋಯಿತು. ಅದಾದ ನಂತರ ಎಂತ ಮಾಡೋದು, ಹೋದರೆ ಹೋಗಲಿ ಅಂತ ಹೇಳಿ ಗಟ್ಟಿ ಮನಸ್ಸು ಮಾಡಿ ನಾನು ಕಂಪ್ಲೀಟ್ ಅದರ ಪೇಂಟನ್ನು ತೆಗೆದು ಬಿಟ್ಟೆ. ಆಮೇಲೆ ಹಾಗೆ ಪ್ಲೇನಾಗಿ ಪಿಕಾಕ್ ಇರುವಂಥ ಒಂದು ಡಿಸೈನ್ ಇರುವ ಸ್ಟಡ್ಡಾಗಿ ಹೋಗಿದೆ ಅದು. ಈಗೊಂದು ನನ್ನ ಚಿನ್ನದ ಸ್ಟಡ್ಡಿನ ಕತೆ. ಈ ಹೂ ಯಾವುದು ಗೊತ್ತುಂಟೆ ಇವಳ ಕೈಯಲ್ಲಿರೋದು? ನಮ್ಮ ಆಫೀಸಿನ ಇನಾಗರೇಷನ್ಗೆ ತಂದ ಸುಮಾರು ಹೂಗಳಲ್ಲಿ ನಾವು ಮುಡಿದು ಉಳಿದು ಕೊನೆಗೆ 2 ಹೂ ಉಳಿದಿದೆ. ಅದು ಒಂದು ಅವಳಿಗೆ ಒಂದು ನನಗೆ ಅಂತ ತಂದಿದ್ದಾಳೆ ಈಗ ಮುಡಿಲಿಕ್ಕೆ ಹೋಗುವಾಗ. ಎಂತರದು? ಎಂತರ ಮಗಳ ಇದು? ಗುಲಾಬಿ. ಅವಳಿಗೆ ಲಾ ಬರುದಿಲ್ಲ, ಹಾಗಾಗಿ ಗುಲಾಬಿ. ಗುಲಾಬಿ ಹೇಳು. ಗುಲಾಬಿ ಹೂವೆ ಬಿಸಿಲಲ್ಲಿ ಏಕೆ ಕುಳಿತಿರುವೆ, ಆ ಪದ್ಯವಾ? ಅದು ನೆನಪಾಯ್ತು ಅವಳಿಗೆ. ಪರವಾಗಿಲ್ಲ, ನೆನಪಾಯ್ತು ಸುಬ್ಬಮ್ಮನಿಗೆ ಗುಲಾಬಿನ ಕಂಡಾಗ. ಬಿಚ್ಚಿ ಅಂತ ಹೇಳುವಾಗ ಗೊತ್ತಾಯ್ತು ನಂಗೆ ಅವಳು ಬಿಸಿಲಲ್ಲಿ ಏಕೆ ಕುಳಿತಿರುವೆ ಹೇಳಿದ್ದು ಅಂತ ಹೇಳಿ. ಸೊ ನಿನ್ನೆ ನನ್ನ ಆ ಒಂದು ಸಿಲ್ವರ್ ಫಿನಿಶ್ಡ್ ಇತ್ತಲ್ಲ ಸ್ಟಡ್ಸ್, ನಿನ್ನೆವರೆಗೆ ಇತ್ತು, ಅದನ್ನು ತೆಗೆದೆ. ಈಗ ಗೋಲ್ಡ್ ಹಾಕ್ಕೊಂಡೆ. ಇನ್ನು ಗೋಲ್ಡ್ ನನಗೆ ಸಿಲ್ವರ್ ಹಾಕಿದ್ರೆ ಆಗ್ತದೆ, ಗೋಲ್ಡ್ ಹಾಕಿದ್ರೆ ಆಗ್ತದೆ, ಆರ್ಟಿಫಿಷಿಯಲ್ ಹಾಕಿದ್ರೆ ಆಗೋದಿಲ್ಲ. ಇದೆಂತರ ಈಗ? ಐಸ್ ಕ್ರೀಮ್. ಗುಲಾಬಿ ಹೋಪ ಸುಡುವ 2 ಲೇಟ್ ಆಗ್ತೀನಿ. ಇವತ್ತು ನೋಡಿ ನಮ್ಮ ರ್ಯಾಬಿಟ್ ಹೊರಟಿದೆ ಆಫೀಸಿಗೆ. ಫಸ್ಟಿಗೆ 2 ದಿವಸ ಬಂದಿತ್ತು ಆ ರ್ಯಾಬಿಟ್ ಆಫೀಸಿಗೆ, ಆಮೇಲೆ ಬಂದಿರಲಿಲ್ಲ ಮಂಡೆ ಅಂತ ಹೇಳಿ. ಈಗ ನಿನ್ನೆ ಶುದ್ಧ ಆಗಿದೆ ಎಲ್ಲ, ಸ್ನಾನ ಎಲ್ಲ ಆಗಿ. ಇನ್ನಿವತ್ತು ವಾಪಸ್ ಮಣ್ಣು ಮಾಡಲಿಕ್ಕೆ ತಗೊಂಡು ಹೋಗೋದು ನಾವು. ಓಪನಾ? ರಾಮ್ ಎಂತ ಮಾಡುದು ಮಗಳು? ಬಾಬೆ ಎಂತ ಮಾಡುದು? ಮಧ್ಯಾಹ್ನ ಆಗಿದೆ. ಊಟಕ್ಕೆ ನಾನು ಮಗಳು ಗಂಡ ಎಲ್ಲ ಬಂದದ್ದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ, ಆಯಿತಾ. ಇನ್ನು ಏನು ಜಾತ್ರೆ ಶುರುವಾಗ್ತದೆ.
ಏಪ್ರಿಲ್ 1ಕ್ಕೆ ಗೊನೆ ಕಡಿಯುವುದು. ದೇವಸ್ಥಾನದ ಪ್ರಸಾದ ಊಟಕ್ಕೆ ಬಂದಿದ್ದೇವೆ. ಅನ್ನದಾತೋ ಸುಖಿ ಭವ ಅಂತ. ನಾನಿಲ್ಲಿ ಹೇಳಿಕ್ಕೆ ಹೊರಟದ್ದೇನು ಅಂತ ಹೇಳಿದರೆ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಪ್ರಸಾದ ಸ್ವೀಕರಿಸಿ, ಮಧ್ಯಾಹ್ನದ ಊಟ ಪ್ರಸಾದವನ್ನು ಸ್ವೀಕರಿಸಿ. ನಮಗೆ ಹಸಿವು ಇರದೇ ಇರಲಿ, ಅಲ್ಲಿನ ಆ ಪ್ರಸಾದದ ಊಟದ ರುಚಿ ಉಂಟಲ್ಲ, ಯಾವ ಹೋಟೆಲ್ನ ಊಟಕ್ಕೂ ಸಮ ಇಲ್ಲ ಆಯಿತಾ. ಇದು ನಾನು ಎಲ್ಲಿ ಬೇಕಾದರೂ ಬಂದು ಘೋಷಣೆ ಮಾಡಲಿಕ್ಕೆ ರೆಡಿ. ಯಾವ ದೇವಸ್ಥಾನದ್ದಾಗಲಿ ಪ್ರಸಾದದ ಊಟ ಅಂತ ಹೇಳಿದರೆ ಅಷ್ಟು ರುಚಿ ಇರ್ತದೆ. ಅದು ಒಂದು ದೇವರ ಒಂದು ಕರುಣೆ, ದೇವರ ಪ್ರಸಾದ, ದೇವರ ಆಶೀರ್ವಾದ ಅಂತಲೇ ಹೇಳಬಹುದು. ಹಾಗೆ ನಾವೀಗ ಬಂದದ್ದು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಊಟಕ್ಕೆ. ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ತೇರನ್ನು ಅದರ ಶೆಡ್ಡಿನಿಂದ ಹೊರಗೆ ತಂದಿಟ್ಟರು. ಬ್ರಹ್ಮರಥ ಅದನ್ನು ಹೊರಗೆ ತಂದು ಇಟ್ಟಿದ್ದಾರೆ. ಆಯಿತು, ಇನ್ನು ಏಪ್ರಿಲ್ 1ಕ್ಕೆ ಗೊನೆ ಮುಹೂರ್ತ. ಅದಾದ ನಂತರ ಏಪ್ರಿಲ್ 10ರಿಂದ ಪುತ್ತೂರು ಜಾತ್ರೆ ಶುರುವಾಗ್ತದೆ. ಪುತ್ತೂರಿನ ಜಾತ್ರೆ ಅಂತ ಹೇಳಿದರೆ ಅದು ಹತ್ತೂರಿನ ಜಾತ್ರೆ, ಅಷ್ಟು ಸಂಭ್ರಮ ಇರ್ತದೆ. ಯಾರೆಲ್ಲ ಇಷ್ಟರವರೆಗೆ ಬಂದಿದ್ದೀರಿ ಕಮೆಂಟ್ ಹಾಕಿ. ಬಾರದೇ ಇರುವವರು ಈ ಸಲ ಬನ್ನಿ, ಪುತ್ತೂರಿನ ಜಾತ್ರೆಯ ವೈಭವವನ್ನು ನೋಡ್ಬೋದು. ಅಷ್ಟು ಸೂಪರ್ ಇರ್ತದೆ ಪುತ್ತೂರಿನ ಜಾತ್ರೆ. ಏಪ್ರಿಲ್ 10ರಿಂದ 18 ಕಳೆದು 19ರ ಬೆಳಿಗ್ಗೆವರೆಗೂ ಗೌಜಿ ಇರ್ತದೆ. ನಾನು, ಗಂಡ, ಮಗಳು ಹಾಗೆ ನನ್ನ ಗಂಡನ ದೊಡ್ಡ ತಂಗಿಯ ಗಂಡ ಬಂದಿದ್ದರು. ಪುತ್ತೂರಲ್ಲಿ ಏನೋ ಕೆಲಸ ಇತ್ತು ಅಂತ ಅವರು ಸೇರಿ ಊಟಕ್ಕೆ ಹೋದದ್ದು ನಾವು. ಪುಟ್ರಾಣಿ ದೂರದ್ದು ನಾವು ದೂರ ಉಂಡಕ್ಕೆ ಹೋಗ್ತದಾ? ಎಲ್ಲಿ ಊಟ ಮಾಡಿದ್ದು? ಮಾಚಂಗೆ ಮಹಾಲಿಂಗೇಶ್ವರನಲ್ಲಿ. ಮಾಚಂಗೆಲಿ ಉಂಡದಾ? ಅದು ಮಹಾಲಿಂಗೇಶ್ವರಂಗೆ ಮಾಚಂಗೆ ಹೇಳುದು. ಊಟ ಆತಾ? ಪಾಯಸ ಆತಾ? ರುಚಿ ಇತ್ತಿದಾ? ಉಪ್ಪು ಇತ್ತಿದ? ಈಗ ನಾವೆಲ್ಲಿಗೆ ಇರ್ತಿದ್ದ? ಆಫೀಸಿಂಗ ಮೊರೆ ನೋಡು ಹೆಂಗಾಯ್ದೋಳು. ಪಾಪ ಅವರು ಅಣ್ಣ ಚಾಕ್ಲೇಟ್ ತಗೊಂಡಿದ್ರು ಅವರ ಮನೆಗೆ ತಗೊಂಡೋಗ್ಲಿಕ್ಕೆ ಅಂತ. ನಾವಿಲ್ಲಿ ಕಾರಲ್ಲಿ ಹಿಂದೆ ಕೂತ್ಕೊಳ್ಳುವಾಗ ಅವಳಿಗೆ ಹೋಗುವಾಗಲೇ ಕಂಡಿದೆ, ಆಮೇಲೆ ಎಲ್ಲೋ ಮರ್ತೋಯ್ತು. ಆದರೆ ಅವರು ಪಾಪ ಪ್ರೀತಿಯಿಂದ ನಿನಗೆ ಯಾವುದು ಬೇಕೋ ಅದು ತಗೋ ಅಂತ ಹೇಳಿ ಕೊಟ್ಟರು. ಅದಲ್ಲದೆ ಮತ್ತೆ ಒಂದೆರಡು ಚಾಕ್ಲೇಟ್ ಕೂಡ ಕೊಟ್ಟರು. ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ಕಂಡ್ರೆ ಭಾರಿ ಖುಷಿಯಾಗೋದಲ್ಲ. ಮತ್ತು ಇವರಾಗಲಿ ಇನ್ನೊಬ್ಬರು ಅಣ್ಣ ಆಗಲಿ ಬರುವಾಗ ಏನಾದರೂ ತಂದೇ ತರ್ತಾರೆ ಮಕ್ಕಳಿಗೆ. ಇವಳಿಗೆ ಈ ಚಾಕ್ಲೇಟನ್ನು ಕಂಡು ಭಾರಿ ಖುಷಿಯಾಗಿದೆ. ಒಂದು ಸಾಕು ಅಂತ ಹೇಳಿ ಭಾರಿ ಭಕ್ತಿಯಲ್ಲಿ ಪುಣ್ಯಕ್ಕೆ ಮರ್ಯಾದೆ ಉಳಿಸಿ ಒಂದೇ ತಗೊಂಡು. ಬೇಕ ಬಿಲ್ಲ ತಿನ್ನು. ಸಂಜೆ ಮನೆಗೆ ಬಂದ ನಂತರ ಹೊಟ್ಟೆಗೆ ಏನಾದರೂ ಆಗಬೇಕಲ್ಲ, ಸೊ ನಾನು ಕಾಯಿ ತುರಿದೆ. ಅತ್ತೆ ಬೆಲ್ಲವನ್ನು ಹುಡಿ ಮಾಡಿದರು ಗುದ್ದಿ. ಇಲ್ಲಿ ಅತ್ತೆಗ ಬೆಲ್ಲ ಮತ್ತು ತುರಿದಂಥ ತೆಂಗಿನಕಾಯನ್ನು ಚೆಂದ ಮಾಡಿ ಮಿಶ್ರಣ ಮಾಡ್ತಾ ಇದ್ದಾರೆ. ಪುಟ್ಟಕ್ಕನಿಗೆ ಅಲ್ಲಿ ಬೆಲ್ಲ ತುಂಡು ಮಾಡುವಾಗಲೇ ಕಂಡಿದೆ. ಇಲ್ಲಿ ಅಂತೂ ಕೇಳೋದು ಬೇಡ, ಕೈ ಹಾಕಿ ಹಾಕಿ ತಿಂತಾಯಿದ್ಲು. ಯಾಕೆ ಬೆಲ್ಲ ಮತ್ತು ಕಾಯಿಯನ್ನು ಬೆರೆಸಿದ್ದು ಅಂತ ಹೇಳಿದರೆ, ಈ ಹೊದಳನ್ನು ಮಿಕ್ಸ್ ಮಾಡಲಿಕ್ಕೆ ಅರಳು ಅಂತ ಕೂಡ ಕರೀತಾರೆ. ಇದನ್ನು ತಿನ್ಲಿಕ್ಕೆ ಸೂಪರ್ ಆಗ್ತದೆ. ಸೊ ಈಗ ಸಂಜೆ ಕಾಫಿಗೆ ಹೊದಳು ಬೆರೆಸಿದ್ದು ತಿನ್ನುವ ಅಂತ ಅಂದ್ಕೊಂಡೆವು. ಇವಳು ನೋಡಿ ಅಲ್ಲಿ ತಟ್ಟೆಯಲ್ಲಿ ಉಳಿದಂಥ ಬೆಲ್ಲವನ್ನು ಒಕ್ಕಿ ತಿಂತಾಯಿದ್ಲು ಸುಬ್ಬಮ್ಮ. ನನ್ನ ಬೊಟ್ಟ ಆ ಕಡೆ ಹೋಗಿದೆ ಅಂತ ನನಗೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡುವಾಗಲೇ ಗೊತ್ತಾದ್ದು. ವಾಪಸ್ ನಾವು ಜಂಬು ನೇರಳೆ ಇದ್ರೂ ತಿನ್ನದ ಪರಿಸ್ಥಿತಿ ಆಯಿತು ನಮಗೆ. ನೋಡಿ ಎಷ್ಟು ಬಿದ್ದಿದೆ ಸೆಕೆಗೆ ಅಂಥೇಳಿ. ಪ್ಲಸ್ ಕಂಪ್ಲೀಟ್ ಹುಳ. ಏನು ಮರದೇ ತುಂಬ ಜಂಬು ನೇರಳೆ ಆದರೂ ಈ ಸಲ ನಮಗೆ ತಿನ್ನುವ ಯೋಗ ಇಲ್ಲ, ಅಷ್ಟರ ಮಟ್ಟಿಗೆ ಹುಳ. ಇದರಲ್ಲಿ ಎಷ್ಟು ಗೊತ್ತಾಗ್ತಿದೆ ಗೊತ್ತಿಲ್ಲ. ನೋಡಿ ಒಂಥರ ಈ ಥರ ರೆಡ್ ಆಗ್ತಿದೆ, ಅದರೊಳಗೆಲ್ಲ ಹುಳ, ತಿನ್ನಲಿಕ್ಕೆ ಆಗೋದಿಲ್ಲ. ಆಗ್ಲಿಕ್ಕೆ ದೊಡ್ಡ ದೊಡ್ಡ ಜಂಬು ನೇರಳೆ ಆಗಿದೆ.
ಎಂಥ ಯೂಸ್ ಇಲ್ಲ. ಎಷ್ಟು ಬಿದ್ದಿದೆ ನೋಡಿ ಕೆಳಗೆ ಎಲ್ಲ ಆಯಿತಾ. ಫುಲ್ಲು ಹುಳ ನೋಡಿ, ಇಲ್ಲಿ ಈ ಥರ ರೆಡ್ ಆಗ್ತದೆ ಹುಳ ನೋಡಿ. ಅದೇ ಬೇಸರ. ಆಗ್ಲಿಕ್ಕೆ ದೊಡ್ಡ ದೊಡ್ಡ ಜಾಮೂನೆರಳೆ ಉಂಟಾಯ್ತಾ ನೋಡಿ, ನೋಡಿ ಎಷ್ಟೆಷ್ಟು ದೊಡ್ಡದು. ಅವರೆಲ್ಲ ಹುಳ, ಅದೇ ಬೇಸರ. ಹಾಗೆ ಈಗ ಸೀಸನ್ ಅಲ್ಲ, ಈ ಜಾಮೂನೆರಳೆದು, ನಕ್ಷತ್ರ ಹಣ್ಣಿದು, ಪನ್ನೆರಳೆಲ್ಲ ಆಗುವ ಸೀಸನ್. ಮತ್ತು ಪುನಃ ಮೇಲೊಮ್ಮೆ ಆಗ್ತದೆ, ಇನ್ನು ಮೇಲೆ ಆಗ್ತದ ಗೊತ್ತಿಲ್ಲ. ಇದು ನೋಡಿ ಸಂಜೆ ಮಲ್ಲಿಗೆ ಅಂತ ಹೇಳ್ತೇವೆ ನಾವು. ಇದರಲ್ಲಿ ಆರೆಂಜ್ ಕಲರ್ ಇದಿರ್ತದೆ, ಪಿಂಕ್, ವೈಟ್ ಮತ್ತು ಆರೆಂಜ್ ಪಿಂಕ್ ಮಿಕ್ಸ್ ಆದದ್ದು, ಪರಾಗ ಆದದ್ದೆಲ್ಲ ಇರ್ತದೆ ಆಯಿತಾ. ನೋಡಿ ಇಲ್ಲಿ ಉಂಟು ನೋಡಿ, ಒಂಥರ ಪಿಂಕ್ ಮತ್ತು ಆರೆಂಜ್ ಶೇಡ್ ಇದು. ಹಾಗೆ ಸುಮಾರು ಉಂಟು. ಇದನ್ನು ರಾತ್ರಿ ಪೂಜೆ ಮಾಡೋದಾದರೆ ಹಾಕಬಹುದು. ಅದೇ ನೀವು ಹಗಲಿನ ಪೂಜೆಗೆ ಇದು ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಸಂಜೆ ಮಲ್ಲಿಗೆಲ್ಲ ಈಗ ಅರಳೋದು, ನಾಳೆ ಬೆಳಿಗ್ಗೆಗೆ ಆಗುವಾಗ ಅದು ನಿನ್ನೆ ಹೂ ಅಂತ ಆಗ್ತದಲ್ಲ. ಹಾಗೆ ಅದೆಲ್ಲ ನಮ್ಮ ಆಲೋಚನೆ ಲೆಕ್ಕಾಚಾರಕ್ಕೆ ಬಿಟ್ಟದ್ದು. ಎಂತ ಮಾಡಿದ್ದು? ಬರೆಯೋದು ಅವಳು ಚಂದ ಬರೆಯೋದು. ನ್ಯೂಸ್ ಪೇಪರ್ ಕೊಟ್ಟು ಬಿಟ್ಟಿದ್ದಾನೆ, ಚಂದ ಬರಿತಾ ಇದ್ದಾಳೆ. ಆ್ಯಕ್ಚುಲಿ ಈ ಟೈಮಲ್ಲಿ ಮಗನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಆಯಿತಾ. ಅಮ್ಮಂದಿರಿಗೆ ಹಾಗೆ ಕಷ್ಟ ಆಗೋದಿಲ್ಲ ಮಕ್ಕಳನ್ನು ಬಿಟ್ಟಿರಲಿಕ್ಕೆಲ್ಲ. ಅದು ಬೇರೆ ಇನ್ನೂ 4 ವರ್ಷಕ್ಕೆ 5 ವರ್ಷಕ್ಕೆ ಬೀಳ್ತಾ ಉಂಟಷ್ಟೇ. ತುಂಬ ನೆನಪಾಗ್ತದೆ ಅವು. ನಾವು ಸಹ ಸಣ್ಣ ಇರಬೇಕಿದ್ರೆ ಹೀಗೆ ಅಲ್ಲ, ಅಜ್ಜಿ ಮನೆಗೆ ಹೋಗೋದು ಅಂತ ಹೇಳಿದರೆ ಚಂದದಲ್ಲಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಓಡ್ತಿದ್ದೆವು ಅಪ್ಪ ಅಮ್ಮನಿಗೆ. ಈಗ ನಮಗೆ ಆಗ್ತಾ ಉಂಟಲ್ಲ, ಹಾಗೆ ಅನ್ನಿಸಿರ್ಬೋದು, ಮಿಸ್ ಮಾಡ್ತಾ ಇದ್ದಿರಬಹುದು. ಫಸ್ಟಿಗೆ ಒಂದಿನ ಅನ್ನಿಸ್ತದೆ, ಫಸ್ಟಿಗೆ ಹೋಗೋ ದಿವಸ ಒಮ್ಮೆ ಹೋಗಿ ಬಿಡಲಿ, ಕಿರಿಕಿರಿ ಎಲ್ಲ ತಪ್ತದೆ. ಒಂದು 2 ದಿನ ಆದರೂ ನೆಮ್ಮದಿಯಲ್ಲಿ ಕೂತ್ಕೊಳ್ತೇನೆ ಅಂತ. ಆಮೇಲೆ ಒಂದು ದಿನ ಕಳೆದಾಗಲೇ ಅವರಿಲ್ಲದ ಆಬ್ಸೆಂಟ್ ನಮ್ಮನ್ನು ಕಾಡ್ದು, ಅವರ ಆಬ್ಸೆನ್ಸ್ ನಮ್ಮನ್ನು ಕಾಡ್ದು ಗೊತ್ತಾಗ್ತದೆ ಅಲ್ಲ. ನನಗೂ ಹಾಗೆ ಅನ್ನಿಸ್ತಾ ಉಂಟು. ಈಗ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಅವನನ್ನು. ಅವನ ಅಮ್ಮ ಅಮ್ಮ ಅಂತ ಹೇಳಿ ಹಿಂದೆ ಬರೋದು, ಅವನ ನಗು, ಆಮೇಲೆ ಅವನ ತುಂಟಾಟ, ಪೇಕಲಾಟ, ತಂಗಿ ಜೊತೆ ಅವನ ಒಡನಾಟ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದಾನೆ ನಾನು. ತುಂಬ ಜನ ಕೇಳಿದರೆ ಅವನು ಎಲ್ಲಿ ಹೋಗಿದ್ದಾನೆ ಅಂತ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಈ ವ್ಲಾಗಲ್ಲೂ ಹೇಳ್ತಾ ಇದ್ದೇನೆ. ಅವನು ಅವನ ಅಜ್ಜಿ ಮನೆಗೆ ಹೋಗಿದ್ದಾನೆ ಹಾಗೆ ಆಯಿತಾ. ಇವಳು ನನ್ನ ಜೊತೆ ಇದ್ದಾಳೆ, ಅಣ್ಣ ಇಲ್ಲಲ್ಲ, ಹಾಗೆ ಎಲ್ಲಿ ಹೋದರೂ ಅಮ್ಮನ ಬಾಲಾಗಿದ್ದಾಳೆ. ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.